ಪ್ರಾಬಬ್ಲಿ ನೀವು ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಜೊತೆಗೆ ನಿಮಗೆ ನೀವೇ ಸ್ಟ್ಯಾಂಡ್ ತಗೊಳ್ಳೋದ್ರಿಂದ ಎಲ್ಲೋ ಒಂದು ಕಡೆ ಒಂದಷ್ಟು ನೆಗೆಟಿವ್ ಜಾಸ್ತಿ ಬರುತ್ತೇನೋ, ಜೊತೆಗೆ ಬೇಡ ಬಿಡು ಅವ್ರೇನು ಬೆಳೆಯೋದು ಬೇಡ ಬಿಡು, ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಇರಲಿ ಬಿಡು ಅನ್ನೋ ಥರ. ಆ ಥರ ಮಾಡ್ಕೊಂಡು ಸಿನಿಮಾನೇ ಮಾಡಬೇಕಾಗಿಲ್ಲ. ನಂಗೆ ಯಾರು ಸಿನಿಮಾನೇ ಕೊಡೋದು ಬೇಡ, ದಟ್ಸ್ ಓಕೆ. ನನ್ನ ಟೆಲಿವಿಷನ್ ಇದೆ, ನನಗೆ ಅನ್ನ ಹಾಕಿದ್ದೆ 13 ವರ್ಷದಿಂದ. ನಾನು ಇಂಡಸ್ಟ್ರಿನ ಬ್ಲೇಮೇ ಮಾಡ್ತಾ ಇಲ್ಲ ಇಲ್ಲಿ. ಇಂಡಸ್ಟ್ರಿಯಲ್ಲಿ ಕೆಲವೊಬ್ಬರು ಮಾತ್ರ ಪ್ರಾಬಬ್ಲಿ 0.1% ಆ ಥರ ಯೋಚನೆ ಮಾಡೋರಿದ್ದಾರೆ. ಆ ಥರ ಯೋಚನೆ ಮಾಡೋರು ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಸಿನಿಮಾಯಿಂದ ನನಗೇನು ಆಗಬೇಕಾಗಿಲ್ಲ. ನಾನು ಆ ಥರ ನಿಮ್ಮ ಕಾಸ್ಟಿಂಗ್ ಕೌಚು ಆ ಒಂದು ಕ್ಯಾಟಗರಿ ಒಳಗೆ ಬಂದು ನಾನು ಸಿನಿಮಾ ಮಾಡೋದೇ ಇಲ್ಲ. ಕೊಡಬೇಡಿ ನಂಗೆ ಸಿನಿಮಾ, ತೊಂದರೆ ಇಲ್ಲ. ನಂಗೆ ದುಡ್ಕೊಂಡು ತಿನ್ನಕ್ಕೆ ಬರುತ್ತೆ. ನಾಳೆ ದಿನ ಒಂದು 5 ವರ್ಷ ಆದಮೇಲೆ ನಂಗೆ ಪ್ರಾಬಬ್ಲಿ ಟೆಲಿವಿಷನಲ್ಲೂ ಕೆಲಸ ಇರಲ್ಲ. ಹಾಗಂತ ನಾನು ಬದುಕನ್ನು ನಡೆಸಲ್ವಾ, ಬೇರೆ ಏನೋ ಶುರು ಮಾಡಲ್ವಾ? ನಂಗೆ ಆ ಧೈರ್ಯ ಇದೆ. ನನಗೆ ಬದುಕನ್ನು ನಡ್ಸಕ್ಕೆ ಬರುತ್ತೆ. ಐ ಥಿಂಕ್ ನನ್ನ ತಂದೆ ತಾಯಿ ಆ ಧೈರ್ಯನ ತುಂಬ ಕಳಿಸಿದ್ದಾರೆ. ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಇಂಡಸ್ಟ್ರಿ. ಹೊರಗಡೆನೂ ಜನ ಇದ್ದಾರೆ ಆ ಥರ. ಎಲ್ಲ ಕಡೆಗೂ ನೀವು ಆ ಥರ ಜನನ ಫೇಸ್ ಮಾಡಲೇಬೇಕಾಗತ್ತೆ, ಎದುರಾಕೊಳ್ಳೇಬೇಕಾಗತ್ತೆ. ಹಾಗಂತ ನಿಮ್ಮ ಲೈಫ್ ನೀವು ಸ್ಟಾಪ್ ಮಾಡ್ಕೋತೀರಾ, ಅವ್ರು ನಂಗೆ ಕೆಲಸ ಕೊಡಲ್ಲ ಅಂದ್ಬಿಟ್ಟು ಬೇರೇನೋ ಹುಡ್ಕೋತೀರಾ ಅಲ್ವಾ? ಸೊ ನಾನು ಆ ಕ್ಯಾಟಗರಿಗೆ ಬರ್ತೀನಿ ಅಷ್ಟೇ. ಮುಂಚೆ ಆಗಿದ್ದರೆ ನಿಮ್ಮ ಬೆಳವಣಿಗೆ ನೋಡಿ ಅಕ್ಕಪಕ್ಕದವ್ರು ಹುರ್ಕೋತಾ ಇದ್ರು, ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಹುರ್ಕೊಳ್ಳೋರಿದ್ದಾರೆ. ನೀವು ಕಾರ್ ತಗೋತಿರೋ, ಮನೆ ಕಟ್ಟಿಸ್ತಿರೋ, ಇವಳು ಸಿನಿಮಾನೇ ಮಾಡಲ್ಲ, ಸೀರಿಯಲ್ನೂ ಮಾಡಲ್ಲ, ಅದು ಹೆಂಗೆ ಇವಳು ಇಷ್ಟೊಂದು ದುಡ್ಡು ಮಾಡಿದ್ಲು ಅನ್ನೋ ರೀತಿನೂ ಅಂತಾರೆ. ನಾನು ಸೀರಿಯಲ್ಗಿಂತ ಸಿನಿಮಾಗಿಂತ ಆ್ಯಂಕರಿಂಗಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದೀನಿ ನಾನು. ಸೊ ಇಫ್ ಯು ಡೋಂಟ್ ನೋ, ಆ್ಯಂಕರ್ ಆಗಿ. ಅದೇ ರೀತಿ ಕಮೆಂಟ್ಗಳು ಬರ್ತವೆ. ಸೊ ನೆಗೆಟಿವಿಟಿಗಳನ್ನು ಜೊತೆಗೆ ಸೋಷಿಯಲ್ ಮೀಡಿಯಾನ ಅಂದರೆ ಅವಾಯ್ಡ್ ಮಾಡೋದಂತ ಅಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಬಳಸೋ ರೀತಿನಲ್ಲಿ ಇಟ್ಕೊಂಡಿದ್ದೀರಾ. ಹೌದು, ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಿಮ್ಮ ಮನೆ 4 ಗೋಡೆ ಒಳಗೆ ನೀವು ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ಕಷ್ಟಪಡ್ತಿದ್ದೀರಾ ನಿಮಗೆ ಗೊತ್ತು. ಬೇರೆಯವ್ರು ನಿಮ್ಮನ್ನು ಜಡ್ಜ್ ಮಾಡಿ ಅಥವಾ ನಿಮಗೆ ಕಾಮೆಂಟ್ ಮೂಲಕ ನೀವು ಏನಂತ ಹೇಳಿ ನೀವು ಅದಾಗಲ್ಲ ಬೇಸಿಕ್ಲಿ. ಇವಾಗ ನಾನು ಆ್ಯಂಕರಿಂಗ್ ಮಾಡಿದಾಗ ನಿಮಗೆ ಗೊತ್ತಿರೈತಿ ಆ್ಯಂಕರ್ ಆಗಿರೋದು ನಿಮ್ಮ ಪ್ರಾಬ್ಲಮ್ ನನ್ನ ಜೊತೆಗೆ ನೀವು ರಿಲೇಟ್ ಮಾಡ್ಕೊತೀರ ಅಲ್ವಾ? ಸೊ ಹಾಗಾಗಿ ನಂಗೆ ಆ್ಯಂಕರ್ಸ್ ಬಗ್ಗೆ ಅಷ್ಟು ಹ್ಯೂಜ್ ರೆಸ್ಪೆಕ್ಟ್ ಇದೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆ 5 ಗಂಟೆಗೆ ವಾಪಸ್ ಮನೆಗೆ ಬಂದಿರ್ತೀನಿ ನಾನು. ನನ್ನ ಕಷ್ಟ ನಿಂಗೆ ಗೊತ್ತಿರತ್ತಾ, ನಾನು ನಿಂತಿರೋದು ನಿಂಗೆ ಗೊತ್ತಿರತ್ತೆ. ನಿಂಗೆ ಕಾಣ್ತಾ ಇರೋದೇನೋ ನಾನು ಬರೀ ಗುಡ್ ಸೈಡ್ ಆಫ್ ಮೈ ಲೈಫ್ನ ತೋರಿಸ್ತಾ ಇದ್ದೀನಿ. ಮನೆ ಇಷ್ಟು ವರ್ಷ ಇವತ್ತು ನನಗೆ 33 ವರ್ಷಕ್ಕೆ ಮನೆ ತೊಗೊಂಡಿರೋದು ನಾನು. ಸೊ ಒಂದು ಹುಡುಗಿ ಮನೆ ತೊಗೊಂಡು ಆಬ್ವಿಯಸ್ಲಿ ಎಲ್ಲರೂ ಹೆಂಗೆ ಅಂತಲೇ ಅನ್ಕೊಳ್ಳೋರು ಬಿಡೋಣ ಬಿಡಿ. ಅದು ಗಂಡು ಮಕ್ಳಿಗಾದ್ರೆ ಹಂಗನ್ನಲ್ಲ. ಅವ್ನು 2 ವರ್ಷದಲ್ಲೇ ಸೆಟ್ಲಾಗಲಿ ಅಥವಾ 6 ತಿಂಗಳಲ್ಲೇ ಸೆಟ್ಲಾಗಲಿ, ಅವ್ನು ದುಡಿತು ನನ್ನ ಗುರು ಅಂತ ಹೇಳ್ತಾರೆ. ಹೌದು, ಅದಕ್ಕೆ ನಾವು ದುಡಿತೀವಿ ಅಂತಲೇ ಹೇಳೋಣ. ನಾನು ವಾರಕ್ಕೆ ಒಂದೇ ದಿನ ಕೆಲಸ ಮಾಡೋದು, ವಾರಕ್ಕೆ ಒಂದೇ ದಿನ ಶೂಟ್ ಮಾಡೋದು, ಪ್ರೌಡಾಗಿ ಹೇಳ್ಕೊತೀನಿ. ನಾನು ಸಿನಿಮಾದಲ್ಲಿದ್ದಿದ್ರು ನಾನು ಒಳ್ಳೆ ಪೇಮೆಂಟ್ ತೊಗೊಂಡು ಈ ಥರ ಡೀಸೆಂಟ್ ಲೈಫ್ನ ಮಾಡೋಕ್ಕಾಗ್ತಿತ್ತೋ ಅಲ್ವೋ ಗೊತ್ತಿಲ್ಲ. ಸೀರಿಯಲಲ್ಲಿ ಬಹುಶಃ ಸ್ವಲ್ಪ ತೊಗೋತಾ ಇದೆ. ಬಟ್ ಆ್ಯಂಕರಿಂಗ್ ಇರೋದ್ರಿಂದ ನಂಬರ್ ಆಫ್ ಅವರ್ಸ್ ಜಾಸ್ತಿ ಇರೋದ್ರಿಂದ ಕೆಲಸದಲ್ಲಿ ಜಾಸ್ತಿ ಕೆಲಸನ ಡಿಮ್ಯಾಂಡ್ ಮಾಡೋದ್ರಿಂದ ಐ ಆಮ್ ಮೇಕಿಂಗ್ ಡೀಸೆಂಟ್ ಮನಿ. ಅದರಲ್ಲಿ ನನ್ನ ಲೈಫ್ನ ನಾನು ತುಂಬ ಪಾಶಾಗೇನು ಇಟ್ಕೊಳ್ಳಿಲ್ಲ. ಮನೆ ಎಷ್ಟು ವರ್ಷ ಅಂತ ಬಾಡಿಗೆ ಕಟ್ತೀರಾ ಹೇಳಿ? ಬಾಡಿಗೆ ಕಟ್ಕೊಂಡೇ ಬಂದಿದ್ದೀನಿ 13 ವರ್ಷದಿಂದ. ಸೊ ಫೈನಲಿ ಐ ಥಾಟ್ ಓಕೆ, ಈ ರಿಸ್ಕ್ನ ಇವಾಗ ತೊಗೊಳ್ಳಿಲ್ಲ ಅಂತ ಇನ್ನು ಯಾವಾಗ ತೊಗೊಳ್ಳೋದು, ತೊಗೊಂಡ ರಿಸ್ಕ್ನ. ಕಾರ್ ಬೇಕು ರೀ ಓಡಾಡೋಕ್ಕೆ. ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಕಾರ್ ಬೇಕು. 6 ವರ್ಷಗಳು 2 ವೀಲರಲ್ಲಿ ಓಡಾಡಿದ್ದೀನಿ. ಅವ್ರಿಗೆ ಗೊತ್ತಾ ಯಾರಿಗಾದರೂ? ಪೆಟ್ರೋಲ್ ಹಾಕ್ಸ್ಕೊಂಡು ಸಿನಿಮಾ ಶೂಟಿಗೂ ನಾನು 2 ವೀಲರಲ್ಲಿ ಹೋಗಿದ್ದೀನಿ. ನಾನು ಕ್ಯಾಬ್ ತೊಗೋತಾ ಇರಲಿಲ್ಲ, ಅವ್ರ ಹತ್ರ ಬೇಡ ಅಂತ. ಸೊ ನಮ್ಮ ಸ್ಟ್ರಗಲ್ಸ್ ನಮಗಿರುತ್ತೆ. ಬಟ್ ಅದು ಕಾರು ಮನೆ ಒಬ್ಬ ವ್ಯಕ್ತಿನ ಅಥವಾ ಅವ್ನು ಮಾಡ್ತಿರುವಂಥ ಕೆಲಸನ ಡಿಫೈನ್ ಮಾಡೋದೇ ಇಲ್ಲ. ನೀವು ಇದು ಯಾರು ತಗೊಳ್ಳಿಲ್ಲ ಅಂದರೂ ಮಾತಾಡ್ತಾರೆ ಜನ. ಸೊ ತಲೆ ಕೆಡಿಸ್ಕೊಂಡು ಮನೆ ಕಟ್ಸಿದ್ರಿ, ಮನೆ ಬಗ್ಗೆ ಹೇಳಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳೋದು ಈಸಿ. ಅಂದರೆ ಹುಡುಗ ಇದ್ದರೆ ಅಥವಾ ಹುಡುಗಿ ಇದ್ದರೆ ಮದುವೆ ಮಾಡ್ಕೊಳ್ಳೋದು ಈಸಿ. ಮನೆ ಕಟ್ಟೋದು ಕಷ್ಟ, ಕಟ್ಟಿರೋ ಮನೆನ ಫಿನಿಶ್ ಮಾಡಿಸೋದು ಕಷ್ಟ. ಬಟ್ ಏನೋ ದೇವ್ರ ದಯೆ, ಫೈನಲಿ ಒಂದು ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ಆ ಡಿಸಿಷನ್ನ ತೊಗೊಳಕ್ಕೆ ನನಗೆ ಭಯ ಇತ್ತು. ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಧೈರ್ಯ ಅಂತಾರೆ ಎಲ್ಲರೂ. ಮನೆ ಒಂದು ವಿಚಾರಕ್ಕೆ ಸ್ವಲ್ಪ ಹಿಂದೇಟು ಆಗ್ತಾನೆ ಇದೆ, ಬೇಡ ಬೇಡ ಬೇಡ. ಬಿಕಾಸ್ ಅದು ಲೈಫ್ ಟೈಮ್ ಕಮಿಟ್ಮೆಂಟ್. ನಿಮಗೆ ಲೋನ್ಗಳಿಲ್ಲ ಅಂತ ಯೋಚನೆ ಮಾಡಿದಾಗ ಇಟ್ ಇಸ್ ಸ್ಕೇರಿ. ಅಂದರೆ ಕೆಲಸ ಇಲ್ಲದೆ ಇದ್ದರೆ ಹಿಂಗೆ. ಯಾಕಂದರೆ ಆ್ಯಂಕರ್ಸ್ ಲೈಫ್ ಅಗೇನ್ 3 ತಿಂಗಳು ಶೋ ಇದ್ರೆ 3 ತಿಂಗಳು ಶೋ ಇರಲ್ಲ. ಸೊ ಹೆಂಗಪ್ಪ ಅನ್ನೋ ಕ್ವೆಶ್ಚನ್ ಮಾರ್ಕ್ ಬಂದುಬಿಡತ್ತಲ್ಲ. ಬಟ್ ಹೋದ ವರ್ಷ ಇಲ್ಲ, ನೋಡೇ ಬಿಡೋಣ, ಅದು ಏನಾಗತ್ತಾಗಲಿ ರಿಸ್ಕ್ನ ತೊಗೊಳ್ಳೋಣ ಅಂತ ತೊಗೊಂಡು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಏನಂತ ಅಂದರೆ ಎಷ್ಟೋ ಜನಕ್ಕೆ ಆಡಿಯನ್ಸಿಗೆ ಗೊತ್ತೇ ಇರಲ್ಲ, ಆರ್ಟಿಸ್ಟ್ಗಳಿಗೆ ಲೋನೇ ಸಿಗಲ್ಲ. ಈಗ ನಾರ್ಮಲ್ ಒಬ್ಬ ಪರ್ಸನಿಗೆ ಒಂದು 20-25 ಸಾವಿರ ಪೇಮೆಂಟ್ ತೊಗೋತಿದ್ರು, ಈಸಿ ಅಂದರು ಹೋಮ್ ಲೋನ್ 2 ಕೋಟಿ ಕೊಡ್ತಾರೆ. ಬಿಕಾಸ್ ಅವ್ರಿಗೆ ತಿಂಗಳಿಗೆ ಪೇಮೆಂಟ್ ಅಂತ ಆಗ್ತಾ ಇರತ್ತೆ. ನಮ್ಗಳ ಲೈಫೇ ಸರಿ ಇಲ್ಲ. ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಎಲ್ಲ ಫುಲ್ಲು IT ರಿಟರ್ನ್ಸ್ ಹೋಗ್ಬಿಟ್ಟು ನೀವು 1 ವರ್ಷದಲ್ಲಿ ಇನ್ಕಮ್ ಇಲ್ಲ. ನಾನು ಕೋವಿಡ್ ಬಂದರೆ ನಾನೇನು ಮಾಡಲಿ, ಇನ್ಕಮ್ ಇಲ್ಲ ಅಂತ ಅಂದರೆ. ಸೊ ನಂಗೆ ಆ್ಯಕ್ಚುಲಿ 1 ವರ್ಷ ಬ್ಯಾಂಕ್ ಡಿಲೇ ಮಾಡಿದ್ರು ಲೋನ್ ಕೊಡೋಕ್ಕೆ. ಸೊ ಹಾಗಾಗಿ ಐ ಥಿಂಕ್ ನಮ್ಮ ಕಷ್ಟಗಳು ನಮಗೆ ಗೊತ್ತಿರತ್ತೆ. ಇರಲಿ, ಏನೋ ಒಂದು ಆಗಲಿ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿ ಮನೆ ಮಾಡಿದ್ದೀನಿ. ಸೊ ಇನ್ನೂ ಕೆಲಸ ನಡೀತಾ ಇದೆ. ಹಾಗಾಗಿ ಈ ಮನೇಲಿ ಇದ್ದೀನಿ. ಸೊ ಖುಷಿಯಾಗತ್ತೆ. ಅಂದರೆ ಕನಸಿನ ಮನೆ ಏನಿಲ್ಲ, ಒಂದು ಸೂರು ನಿಮ್ದಂತ ಇರಬೇಕು.
ಏನಾದರೂ ಮಾಡಿ ನೀವು ಎಷ್ಟಾದರೂ, ಅಂದರೆ ನಾನು ಐ ಡೋಂಟ್ ಬಿಲೀವ್ ಇನ್ ಸೇವಿಂಗ್ ಮನಿ, ಬಟ್ ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ಒಂದು ಆಸೆ ಇತ್ತು, ಸ್ವಂತ ಮನೆ ಅಂತ. ನನಗೂ ಅದೊಂದು ಆಸೆ ಇತ್ತು, ಎಷ್ಟು ವರ್ಷ ಬಾಡಿಗೆ ಕಟ್ಟಲಿ ನಾನು ಅಂತ. ಸೊ ಬಾಡಿಗೆ ಕಟ್ಟೋ ಬದಲು ಲೋನೇ ಕಟ್ಟೋಣ, ಬಿಟ್ಟಾಕಿ ರಿಸ್ಕ್ ತೊಗೊಳ್ಳೋಣ ಅಂದ್ಬಿಟ್ಟು ಮನೆ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಲೆವೆಲ್ ಕಷ್ಟ ಇಲ್ಲಿಂದ ಶುರು ಆಗತ್ತೆ ಈಗ. ಅದೇ ರೀತಿ ಅವಕಾಶಗಳು ಸಹ ಬರ್ತಾ ಇದಾವೆ ಬಿಡಿ. ಹೋಪ್ಫುಲಿ ಕೆಲಸ ಮಾಡೋಣ ಅಷ್ಟೇ. ನೀವು ಮೊದಲು ತಗೊಂಡಂತಹ ಸಂಭಾವನೆ ಎಷ್ಟು? ಯಾಕಂದ್ರೆ ನನಗೆ ಈಗ ನೆನಪಾಯ್ತು, ನೀವು ಮನೆ ಬಾಡಿಗೆ ಕಟ್ತಿದ್ದೆ ಅಂತ ಹೇಳೋದಕ್ಕೆ. ಸಂಭಾವನೆ ಎಷ್ಟು ತಗೊಂಡಿದ್ರಿ ಫಸ್ಟ್? ನೀವು ನಂಬಲ್ಲ, ನಂದು ಹೈಯೆಸ್ಟ್ ಸಂಭಾವನೆ ಸೀರಿಯಲಲ್ಲಿ ಅದೇ. ಅದಾದ್ಮೇಲೆ ತೀರಾ ಕಡಿಮೆ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ತೊಗೊಂಡಿದ್ದೀನಿ ನಾನು. ನಂದು ಫಸ್ಟ್ ಸೀರಿಯಲ್ ಪೇಮೆಂಟು ಫಸ್ಟ್ ಮಂತಿಗೆ ಅಣ್ಣ ತಂಗಿ ಅಂತ ಮಾಡಿದ್ದು ಐ ಥಿಂಕ್ 38,000, 2011, 38,000. ಸೊ 38,000. ಆ ಅಕ್ಕದಲ್ಲಿ ಅದಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ ನಾನು. 3-4 ವರ್ಷ ಆದಮೇಲೆ ಕಡಿಮೆ ತೊಗೊಂಡು, ಬಿಕಾಸ್ ಡಬಲ್ ರೋಲ್, ನಂಬರ್ ಆಫ್ ಡೇಸ್ ಜಾಸ್ತಿ ಇರೋದು. ಅದು ಏನೋ ಗೊತ್ತಿಲ್ಲ, ನಮ್ಮ ಪ್ರೊಡ್ಯೂಸರಿಗೆ ನಂಗೆ 2,500 ಬೇಕಂತ ಅಂದೆ. ಎಷ್ಟಮ್ಮ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು? 2,500. ಆಯಿತು ಕೊಡ್ತೀವಿ ಅಂದ್ಬಿಡೋದ. ಸುಮ್ಮನೆ ರ್ಯಾಂಡಮಾಗಿ ಹಾಕ್ತೆ 2,500 ಅಂತ. ಅದಾದಮೇಲೆ ನಾನು 1,800 ರೂಪಾಯಿಗೆ ಮಾಡಿದ್ದೀನಿ ನೆಕ್ಸ್ಟ್ ಸೀರಿಯಲ್ಲು. ಲೈಕ್ ಡಿಕ್ರೀಸ್ ಆಗ್ತಾ ಬಂದ್ಬಿಡ್ತು ನನ್ನ ಪೇಮೆಂಟು. ಬಟ್ ಮೈ ಫಸ್ಟ್ ಪೇಮೆಂಟ್ ವಾಸ್ 38,000 ಫಸ್ಟ್ ಚೆಕ್. ನಂಗೆ ಫುಲ್ ಖುಷಿ. ಆ ಟೈಮಲ್ಲಿ 2011ಅಲ್ಲಿ 38,000 ತೊಗೊಳೋದು ತುಂಬ ದೊಡ್ಡ ಮಾತು. ಆ್ಯಂಡ್ ಅವಾಗೆಲ್ಲ ಅದೇ ಒಂದು 30 ಲಕ್ಷ ಥರ. 38,000 ಇಟ್ಸ್ ನಾಟ್ ಅ ಸ್ಮಾಲ್ ಮನಿ. ಐ ಸ್ಟಿಲ್ ರಿಮೆಂಬರ್ ದಟ್ ಚೆಕ್. ನನಗೆ ನನ್ನ ಲೈಫಲ್ಲೇ ಅಷ್ಟು ದುಡ್ಡನ್ನ ಫಸ್ಟ್ ಟೈಮ್ ನಾನು ನೋಡಿದ್ದು, ಅಷ್ಟು ನಾನು ದುಡ್ದಿರೋದು ಅಂತ. ಸೊ ಅದಕ್ಕೆ ನೆನಪಿದೆ. ಇನ್ನೊಂದು ಆ್ಯಂಕರ್ಸ್ ಲೈಫಲ್ಲಿ ಇನ್ನೊಂದು ಫೇಸ್ ಮಾಡ್ಬೇಕೇನಂದ್ರೆ, ಈಗ ಇಷ್ಟು ವರ್ಷ ನಿರೂಪಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದೀರಾ. ಸೊ ಅನುಶ್ರೀ ಅವ್ರು ಬಿಟ್ಟರೆ ಅನುಪಮ, ಇನ್ನು ಒಂದಷ್ಟು ಜನ ಇದ್ದಾರೆ ಅಷ್ಟೇ. ಇನ್ಯಾರು ಬರ್ತಿದ್ದಾರಪ್ಪ, ಇವ್ರು ಬಿಟ್ಟೇ ಕೊಡ್ತಿಲ್ವ ಹಿಂಗೆ ಸ್ಪೇಸ್ ಬೇರೆಯವ್ರಿಗೆ? ಇಲ್ಲಪ್ಪ, ಆ ಥರ ಏನಿಲ್ಲ. ನಾನು ಶುರು ಮಾಡಿ ಆಗಿರೋದೇ ಇನ್ನು 5 ವರ್ಷ. ಬಟ್ ನನಗೆ 2 ಶೋಗಳು ಜನ ಇಷ್ಟನೇ ಪಡಲಿಲ್ಲ ನನ್ನನ್ನು. ಐ ಥಿಂಕ್ ಬಿಗ್ ಬಾಸ್, ಆಫ್ಟರ್ ಎಫೆಕ್ಟ್ಸ್ ಅನ್ಸತ್ತೆ. ಕನ್ನಡ ಕೋಗಿಲೆ ಮಾಡಿದೆ, ಮಜಾ ವಾರ್ತಾ ಮಾಡಿದೆ. ತುಂಬ ಬೈಯೋರು ನನ್ನನ್ನು. ಅವಳಿಗೆ ನಿಂತ್ಕೊಳಕ್ಕೆ ಬರಲ್ಲ, ನಗಾಡಕ್ಕೆ ಬರಲ್ಲ, ವಾಯ್ಸ್ ಸರಿ ಇಲ್ಲ, ಅದು ಇದು. ಬಟ್ ಐ ಥಿಂಕ್ ಇಂಪ್ರೂವ್ ಮಾಡ್ಕೊಳ್ತಾ ಬಂದೆ ನಾನು. ಅದು ಇಂಪ್ರೂವ್ ಮಾಡ್ಕೊಳಕ್ಕೆ ಅವ್ರು ನಂಗೆ ಶೋಸ್ ಕೊಟ್ರಲ್ವ. ಈಗ ಎಷ್ಟೋ ಜನ ಶೋಸ್ಗಳನ್ನ ಮಾಡ್ಯಾರು, ಒಂದೊಂದೇ ಶೋ ಆದಮೇಲೆ ಇನ್ನೊಂದು ಶೋ ಸಿಕ್ಕಿಲ್ಲ. ಆಬ್ವಿಯಸ್ಲಿ ಜನ ಇಷ್ಟಪಡಲಿಲ್ಲ ಅಂತ ಅಂದರೆ ಚಾನಲ್ಲು ಕಂಟಿನ್ಯೂ ಮಾಡಲ್ಲ ಆ್ಯಂಕರ್ಸ್ ಜೊತೆಗೆ. ಸೊ ಇವಾಗ ಜನ ಇನ್ನೂ ನಮ್ಮನ್ನು ಇಷ್ಟಪಡ್ತೀರ, ನನ್ನನ್ನು ಇನ್ನೂ ಇಷ್ಟಪಡ್ತೀರ ಅಂತ ಹೇಳೋದು ತಪ್ಪಾಗುತ್ತೆ. ಐ ಜಸ್ಟ್ ಸ್ಟಾರ್ಟೆಡ್ 5 years ಬ್ಯಾಕ್. ಇನ್ನೂ ಹಿಂಗೆ 5 years ಅಷ್ಟೇ ಆಗಿರೋದು. ಅಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಂಗೆ 2.5 ವರ್ಷ ಆಯ್ತಲ್ಲ ಜನ. ಅದಾದಮೇಲೆ ಪೀಪಲ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್. ಒಂದು ಶೋ ಮಾಡಲಿಲ್ಲ ಅಂದಾಗ ಅನುಪಮ ಯಾಕಿಲ್ಲ ಅಂತ ಅಂದರು. ಜನಕ್ಕೆ ಬೋರ್ ಆದಾಗ ಆಬ್ವಿಯಸ್ಲಿ ಚಾನಲ್ಲೇ ತೊಗೊಳ್ಳಲ್ಲ. ಜನ ಬೋರ್ ಆಗ್ತಿದೆ, ಸಾಕು ಅನುಪಮ ಅಲ್ಲಿ, ಚಾನಲ್ಲೇ ತೊಗೊಳ್ಳಲ್ಲ. ನಾನು ಬೇಡ ಬೇಕು ಅನ್ನೋಂಗೆ ಇಲ್ಲ. ಬಟ್ ಐ ಥಿಂಕ್ ವಿ ಬ್ರಿಂಗ್ ದಟ್ ವರ್ಕ್ ಟು ದ ಟೇಬಲ್. ಈಗ ಅನುಶ್ರೀ ಅವರು ಬಹುಶಃ 10 ವರ್ಷದ ಮೇಲಾಗಿದೆ. ಇವತ್ತಿಗೂ ನಂಬರ್ 1 ಆ್ಯಂಕರ್ ಅವರು ಕರ್ನಾಟಕದಲ್ಲಿ. ಏನಕ್ಕಂದ್ರೆ ಅವ್ರು ಏನೋ ಒಂದು ವಿಷಯನ ತರ್ತಿದಾರಲ್ವ ಶೋಗೆ. ಇಲ್ಲಾಂದರೆ ಬಹುಶಃ ಅನುಶ್ರೀ ಇರ್ತಾನೆ, ಎಲ್ಲ ಬೇರೆ ಯಾರೋ ಇರೋರು ಆ ಜಾಗದಲ್ಲಲ್ವ. ನಂಬರ್ 1 ಆಗೋದು ಕಷ್ಟ ಇದೆ, ಅದನ್ನು ಉಳಿಸ್ಕೊಳ್ಳೋದು ಕಷ್ಟ ಇದೆ. ಐ ಥಿಂಕ್ ಅವ್ರು ಶಿ ಇಸ್ ಡೂಯಿಂಗ್ ದ್ಯಾಟ್. ನಾನು ಅದೇ ಅನುಶ್ರೀ, ಅನುಪಮ ಎಲ್ಲ, ಆಮೇಲೆ ಆನಂದು ಎಲ್ಲನೂ ಆನೆ ಬರುತ್ತೆ, ಅಕ್ಕುಲ್ಲು ಎಲ್ಲರೂ ಅದೇ ಬರುತ್ತೆ. ಹೋಪ್ಫುಲಿ ಐ ಥಿಂಕ್ ಜನ ಇನ್ನೂ ನೋಡೋಕೆ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಆ ದಯಿಂದ ನಂಗೆ ಕೆಲಸ ಸಿಗ್ತಿದೆ. ಬೇರೆ ಯಾರಾದರೂ ವರ್ಕರೆ ಡೆಫಿನೆಟ್ಲಿ ಚಾನಲ್ ತೊಗೋತಾರೆ. ಸ್ಯಾಂಡಲ್ವುಡಲ್ಲಿ ಆರ್ ಅನ್ನುವಂಥದ್ದು, ರಕ್ಷಿತಾ, ರಮ್ಯಾ, ರಚಿತಾ ರಾಮ್, ಹಾಗೆ ಇಲ್ಲಿ ಕಿರುತೆರೆಯಲ್ಲಿ ನಿಮ್ಮದು ಎ ಅನ್ನುವಂಥದ್ದು. ಸೀರಿಯಸ್ಲಿ ಅದು ನೋಡಿ ಎಲ್ಲರೂ ಹೇಳ್ತಿರ್ತಾರೆ, ಅನುಶ್ರೀ, ಅಕ್ಕುಲು, ಆನಂದು, ಅಪರ್ಣಾ ಮ್ಯಾಮು, ಅನುಪಮ. ಸಿ ಎ ವರ್ಕ್ಸ್. ಸೊ ಇದು ಹುಟ್ಟಿನಿಂದ ನಾಮಕರಣ ಮಾಡಿರುವಂಥ ಹೆಸರೇ ಅನುಪಮ. ಹೌದು. ಸಿನಿಮಾ ಇಂಡಸ್ಟ್ರಿಗೋಸ್ಕರ ಏನು ಚೇಂಜ್ ಚಾನ್ಸೇ ಇಲ್ಲ. ಸಿನಿಮಾ ನೋಡೇ ಇಟ್ಟಿದ್ದವ್ರು. ಅನುಪಮ ಅನ್ನೋ ಸಿನಿಮಾ ನೋಡಿಬಿಟ್ಟು ಈ ಹೆಸರು ಇಟ್ಟಿರೋದು. ಬಟ್ ಸಿನಿಮಾ ಇಂಡಸ್ಟ್ರಿಗೆ ಏನು ಚೇಂಜ್ ಮಾಡ್ಕೊಳ್ಳಿಲ್ಲ. ನಂಗಿತ್ತು ಚೇಂಜ್ ಮಾಡ್ಕೋಬೇಕಂತ. ಇದು ಅನುಪಮ ಅನ್ನೋದು ವರ್ಕ್ ಆಗಲ್ಲ. ಆ್ಯಂಡ್ ಇಟ್ ಈಸ್ ಒನ್ ಡಿಫ್ರೆಂಟ್ ನೇಮ್. ಯೂಶ್ವಲಿ ಆ ಹೆಸರುಗಳನ್ನ ನೋಡೇ ಇಲ್ಲ. ಅನುಪಮ ಭಟ್ ಒಬ್ಬರಿದ್ದಾರೆ ಬಿಟ್ಟರೆ, ಅನುಪಮ ಅನ್ನೋ ಹೆಸರು ವೆರಿ ರೇರ್. ನಂಗೆ ಅದಿತ್ತು ಚೇಂಜ್ ಮಾಡ್ಕೋಬೇಕು, ದಿವ್ಯಾ ಅಂತ ಇಟ್ಕೋಬೇಕು, ಇನ್ನೊಂದಿನ ಮತ್ತು ಅದೆಲ್ಲ ಇತ್ತು. ಬಟ್ ಐ ಥಿಂಕ್ ಬಿಗ್ ಬಾಸ್ ಆದಮೇಲೆ ಚೇಂಜ್ ಮಾಡೋ ಪ್ರಮೇಯನೇ ಬರಲಿಲ್ಲ. ಬಿಕಾಸ್ ರಿಜಿಸ್ಟರ್ ಆಗೋಯ್ತು ಅನುಪಮ ಗೌಡ ಅಂತ. ಸೊ ಇದೇನೆ ಹುಟ್ಟಿನ ಹೆಸರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ರಿ, ಪಾಟ್ರಿ ಕ್ಲಾಸ್ ಅಂತ. ಏನು ಹೋಗ್ತಾ ಇದ್ದೀರಾ? ಅಲ್ಲಿ ಬಾಲಿಯಲ್ಲಿ ಎಲ್ಲರೂ ಒಂದೇನೋ ಜಾಗ ನೋಡೋಕೆ ಹೋಗ್ತಾರೆ. ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋದೆ, ಅಲ್ಲಿ ಇತ್ತು ಅಂತ ಗೊತ್ತಾಯಿತು. ಸೊ ಐ ಥಾಟ್ ಓಕೆ ಟ್ರೈ ಮಾಡೋಣ ಅಂತ. ಬೆಂಗಳೂರಲ್ಲಿ ಎಲ್ಲಿದೆ ಚೆಕ್ ಮಾಡ್ತೀನಿ, ಒಂದಷ್ಟು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಬೇಕಂತ. ನಂಗೆ ಪಾಟ್ರಿ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ಈಗ ಮರಳಿ ಮತ್ತೆ ಮಣ್ಣಿಗೆ ಅಂತ ಏನೇ ಮಾಡಿದ್ರು ಅಲ್ಲಿಗೆ ಹೋಗ್ಬೇಕಲ್ಲ. ಸೊ ಐ ಥಿಂಕ್ ಅಲ್ಲಿ ಸ್ಟಾರ್ಟ್. ಬಂದ ತಕ್ಷಣ ಈಗ ಪ್ರೋಮೋ ಶೂಟು ಅದು ಇದು ಮತ್ತು ಇದು ಸ್ಟೇಟ್ ಅವಾರ್ಡ್ ಆಯ್ತಲ್ಲ. ಸೊ ಹಾಗಾಗಿ ನಂಗೆ ಅದ್ರ ಕಡೆ ಗಮನ ಕೊಡೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಅದನ್ನೊಂದು ಹಾಬಿಯಾಗಿ ಇಟ್ಕೋತೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.